ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಯಾದಗಿರಿ ತಾಲೂಕಿನ ಸುಕ್ಷೇತ್ರ ಮುದ್ನಾಳ ಠಾಣಗುಂದಿ ತಾಂಡ ವಿಶ್ವಾಸಪುರ ಗ್ರಾಮದಲ್ಲಿ ಇದೇ ಏಪ್ರಿಲ್ 2 ಗುರುವಾರದಂದು ನಡೆಯುವ ಹನುಮಾನ ವೀರಾಂಜನೇಯ ಜಾತ್ರಾ ಮಹೋತ್ಸವದ ಭವ್ಯ ರಥೋತ್ಸವ ಪ್ರಚಾರ ಕರಪತ್ರಿಕೆಯನ್ನ ವೀರಾಂಜನೇಯ ದೇವಸ್ಥಾನದಲ್ಲಿ ಹನುಮಾನ್ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿ ಬಿಡುಗಡೆ ಮಾಡಲಾಗಿದೆ. ಈ ವೇಳೆ ಅಖಿಲ ಭಾರತೀಯ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಕೆ ಮುದ್ನಾಳ್ ಮಾತನಾಡಿ, ಸುಕ್ಷೇತ್ರ ಮುದ್ನಾಳ್ ಠಾಣಗುಂದಿ ವಿಶ್ವಾಸಪುರ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತ್ರಾ ಮಹೋತ್ಸವದ ಅದ್ದೂರಿ ರಥೋತ್ಸವ ಜರುಗಲಿದೆ ಎಂದಿದ್ದಾರೆ. ಅಂದು ಏಪ್ರಿಲ್ 2ರಂದು ಮುಂಜಾನೆ ಗಂಗಸ್ಥಾನ ಪಲ್ಲಕ್ಕಿ ಉತ್ಸವ ಮೆರವಣಿಗೆ, ಗ್ರಾಮದ ಪ್ರಮುಖ ಆಂಜನೇಯ ಪಲ್ಲಕ್ಕಿ ಮೆರವಣಿಗೆ ಹಾಗೂ ಸಂಜೆ 6:15ರಿಂದ 6:30 ತನಕ ಅದ್ದೂರಿ ರಥೋತ್ಸವ ನಿಮಿತ್ತವಾಗಿ ದಿನಾಂಕ 2/4/2026ರಂದು ಸಂಜೆ ಗ್ರಾಮೀಣ ಕ್ರೀಡೆಗಳು ಆದ ಕೈಕುಸ್ತಿ ಸ್ಪರ್ಧೆ ಸೇರಿ ಇನ್ನಿತರ ಕಾರ್ಯಕ್ರಮಗಳನ್ನು ಗ್ರಾಮಸ್ಥರಿಂದ ಹಮ್ಮಿಕೊಳ್ಳಲಾಗಿದೆ ಎಂದಿದ್ದಾರೆ. ಪ್ರತಿ ವರ್ಷವೂ ಜಾತ್ರಾ ಮಹೋತ್ಸವ ವೇಳೆ ಇಂತಹ ಗ್ರಾಮೀಣ ಕ್ರೀಡೆಯನ್ನ ಆಯೋಜನೆ ಮಾಡಿದ್ರೆ ಕ್ರೀಡಾಪಟುಗಳಿಗೆ ಅವಕಾಶ ಮಾಡಿಕೊಟ್ಟಂತಾಗುತ್ತೆ, ಯುವಕರು ದುಶ್ಚಟಗಳಿಂದ ದೂರವಿರಲು ಸಾಧ್ಯವಾಗುತ್ತೆ ಅಂತ ಕರೆ ಕೊಟ್ಟಿದ್ದಾರೆ. ಜಾತ್ರಾ ಮಹೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಹನುಮಾನ್ ವೀರಾಂಜನೇಯ ದೇವರ ಕೃಪೆಗೆ ಪಾತ್ರ ಆಗಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್. ವಿಶ್ವಾಸಪುರ ಗ್ರಾಮದಲ್ಲಿ ರಥೋತ್ಸವವನ್ನು ಪ್ರತಿ ವರ್ಷ ಆದಂಗೆ ಈ ವರ್ಷನೇ 2ನೇ ತಾರೀಕು ಮತ್ತು 6:30 ಇದೆ. ಅವತ್ತೇ ಕೈ ಕುಸ್ತಿನೂ ಇದೆ. ಆಜುಬಾಜು ಹಳ್ಳಿ ಮತ್ತು ಊರು ತಾಂಡದವರು ಎಲ್ಲ ಭಾಗಿಯವರನ್ನು ಸದ್ಭಕ್ತರಿಗೆ ಒಂದು ವಿನಂತಿ. 2ನೇ ತಾರೀಕು ವಿಶ್ವಾಸಪುರ ಗ್ರಾಮದಲ್ಲಿ 6:30ಕ್ಕೆ ವಿಜೃಂಭಣೆ ರಥೋತ್ಸವ ಜರುಗುತ್ತಾ ಇದೆ. ಆದ್ದರಿಂದ ಎಲ್ಲ ಸುತ್ತಮುತ್ತಲಿನ ಭಕ್ತರುಗಳು ಬಂದು ಈ ರಥೋತ್ಸವನ ಯಶಸ್ವಿಗೊಳ್ಳಬೇಕು ತಮ್ಮಲ್ಲಿ ಮನಂತಿ. ಮತ್ತು ರಾತ್ರಿ 2ನೇ ತಾರೀಕು ರಾತ್ರಿ 9 ಗಂಟೆಯಿಂದ ಕೈಕುಸ್ತಿ ಕಾರ್ಯಕ್ರಮ ಜರುಗುತ್ತದೆ. ಅದಕ್ಕೆ ಎಲ್ಲ ಕ್ರೀಡಾಪಟುಗಳು ಬಂದು ಭಾಗವಹಿಸಬೇಕು ಅಂತ ತಮ್ಮಲ್ಲಿ ವಿನಂತಿ. 2 ನಾಳೆ ಬಿಟ್ಟು ನಾಡ್ದಂದ್ರೆ ದಿನಾಂಕ 2ನೇ ತಾರೀಕು ಅನ್ನೋದಂದ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಿರಂತರವಾಗಿ ಏನದ ಮುದ್ನಾಳದಲ್ಲಿ ಸಂಜೆ 6:15ಕ್ಕೆ ರಥೋತ್ಸವ ಆದರೆ ಇಲ್ಲಿ 6:30ಕ್ಕೆ ಏನದ ಠಾಣಗುಂದಿ ವಿಶ್ವಾಸಪುರ ಗ್ರಾಮದಲ್ಲಿ ತಾಂಡದಲ್ಲಿ ಪ್ರತಿ ವರ್ಷದ ಈ ವರ್ಷವೂ ಕೂಡ ಅದ್ದೂರಿ ಭವ್ಯ ರಥೋತ್ಸವ ಇದ್ದು ಅದಕ್ಕೆ ಸಹಸ್ರಾರು ಈ ಭಾಗದಾಗಿರ್ತಕ್ಕಂಥ ಆಂಜನೇಯ ಭಕ್ತರುಗಳು ಸಹಸ್ರ ಸಂಖ್ಯೆಯ ಆಗಮಿಸಿ ಈ ರಥೋತ್ಸವಕ್ಕೆ ಯಶಸ್ವಿಗೆ ಕಾರಣಭೂತರಾಗಬೇಕು. ಆಂಜನೇಯನ ಭಕ್ತರು ಏನದಂದ್ರೆ ಅವ್ರ ಆಶೀರ್ವಾದ ಪಡಿಬೇಕಂತಕ್ಕಂಥದ್ದು ನಂದೊಂದು ಕಳಕಳೆ ಮನವಿ. ಈ ಸರಿ ಏನದಂದ್ರೆ ಆಂಜನೇಯ ದೇವಸ್ಥಾನದ ಎಲ್ಲ ಸದ್ಭಕ್ತರು ಮತ್ತು ಗುರುಗಳೆಲ್ಲರೂ ಸೇರಿಕೆ ಏನದ ಈ ರಥೋತ್ಸವ ದಿನದಂದು ಅಂದೇ 2ನೇ ತಾರೀಕು ಸಾಯಂಕಾಲ ರಥೋತ್ಸವ ಆದ ನಂತರ ಇಲ್ಲಿ ಕೈಕುಸ್ತಿ ಕಾರ್ಯಕ್ರಮ ಆಯೋಜನೆಯಿಂದ ಕೈಕುಸ್ತಿ ಕ್ರೀಡಾಪಟುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಅಂತಕ್ಕಂಥದ್ದು ನಂದೊಂದು ಮನವಿ. ಅದೇ ಸಂದರ್ಭದಲ್ಲಿ ಏನದಂದ್ರೆ 2ನೇ ತಾರೀಕು ಏನದ ಗುರುವಾರ ಸಂಜೆ 6:15ಕ್ಕೆ ರಥೋತ್ಸವ ಆದ್ಮೇಲೆ ಮುದ್ನಾಳದಲ್ಲಿ ಮಾರನೇ ದಿನ 3ನೇ ತಾರೀಕು ಶುಕ್ರವಾರ ದಿವಸ ಏನದ ಅಲ್ಲಿ ಕೂಡ ಕೈಕುಸ್ತಿ ಕಾರ್ಯಕ್ರಮ ಇರತಕ್ಕಂಥದ್ದು. ಅಲ್ಲಿ ಕೂಡ ಕ್ರೀಡಾಪಟುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಆಂಜನೇಯ ದೇವಸ್ಥಾನದ ಆಶೀರ್ವಾದ ಪಡೆದು ಭಕ್ತರ ಪುನೀತರಾಗಬೇಕಂತಕ್ಕಂಥದ್ದು ನಂದೊಂದು ಕಳಕಳೆಯ ಮನವಿ. ಈ ಸಂದರ್ಭದಲ್ಲಿ ರೆಡ್ಡಿ ಪೂಜಾರಿ, ಗೋಪಾಲ್ ಪೂಜಾರಿ, ರಾಜು ಜಾಧವ್, ಶಂಕರ ನಾರಾಯಣ, ಪಾಂಡು ಪವಾರ್, ಮೋಹನ್, ರವಿ ರಾಠೋಡ್, ಭೋಜು ರಾಠೋಡ್, ರಾಜು ಟೋಪಸಿಂಗ್, ಕಮಲಿಬಾಯಿ, ರೆಡ್ಡಿ ಸೀತಾಬಾಯಿ ದೇಸು, ಸೋಮ್ಲಿಬಾಯಿ ಹೇಮ್ಲಾ, ಸೋಪಿ ಸಾಬ್, ಬದನಿ ಸಾಬ್, ಕೇಮ ಸಿಂಗ್, ಮನೋಹ ಪವಾರ್, ರಮೇಶ್, ರವೀಂದ್ರ ಜಾಧವ್, ಭೀಮರಾವ್ ಮತ್ತಿತರರು ಭಾಗವಹಿಸಿದ್ರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.